ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ದೀಕ್ಷಾ ಬ್ಲಾಗ್ಸ್. ಗೈಸ್, ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಮ್ಮ ಫ್ಯಾಮಿಲಿ ಮೀಟಪ್. ನಮ್ಮ ಫ್ಯಾಮಿಲಿಗೆ ಹೊಸ ಒಬ್ಬರು ಮೆಂಬರ್ ಆ್ಯಡ್ ಆಗಿದ್ದಾರೆ. ಅವ್ರನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಕಾರ್ ರೆಡಿ ಇದೆ. ನಮ್ಮ ಡ್ಯಾಡಿ ರೆಡಿ ಇದ್ದಾರೆ. ಹಾಯ್ ಮಾಮ್. ಗೈಸ್, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ನಂದು ನಮ್ಮ ಮಮ್ಮಿದು ಸೇಮ್ ಔಟ್ಫಿಟ್, ಕಲರ್ ಚೇಂಜು, ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಸ್ವಲ್ಪ ನಾನು ಕ್ಲೀನ್ ಆಗ್ತಾಯಿದ್ದೀವಿ. ಅವರು ಔಟ್ ಒಬ್ಬರು ಬರ್ತಾರೆ, ತೋರಿಸ್ಕೊಡ್ತೀನಿ ಈಗ. ಔಟ್ ಗೈಸ್, ಬೆಂಗಳೂರಲ್ಲಿ ಏನಿಲ್ಲ ಅಂದರೂ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ಕನ್ಫರ್ಮ್ ಆಗಿ. ನೋಡಿ, ಸೊ ನಾವು ಹೋಗ್ತಿರೋ ಉದ್ದೇಶ ಏನಿದೆ? ನಮ್ಮ ವಾರಗಿತ್ತಿಗೆ ಪಾಪು ಆಗಿದೆ, ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಅವ್ರಿಗೆ ಪಾಪು ಆಗಿದೆ, ಅವ್ರನ್ನ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಂಗೆ ಒಂದು ಸ್ಮಾಲ್ ಫ್ಯಾಮಿಲಿ ಮೀಟಪ್ ಇದೆ. ಮೀಟಪ್ ಥರ ಮೀಟಪ್ ಮಾಡ್ತೀವಿ. ನೋಡಿ ಗೈಸ್, ನಮ್ಮ ಡ್ಯಾಡಿ ಅಷ್ಟೇ. ಗೈಸ್, ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಇವಾಗಂತೂ ಡ್ರೈವಿಂಗ್ ಆ್ಯಂಡ್ ಕೋ ಪ್ಯಾಸೆಂಜರ್ ಬೋತ್ ಸೀಟ್ ಬೆಲ್ಟ್ ಹಾಕ್ಕೊಬೇಕು. ಅದು ಬ್ಯಾಂಗ್ಳೂರು ಮೈಸೂರು ಹೈವೇಲಂತೂ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ನಿಮ್ಮ ಮಗ ಏನು ಹೇಳ್ತಿದ್ದಾರೆ? ಅವನಿಗೆ ಡ್ಯಾಂಡ್ರಫ್ ಆಗಿದೆ ತಲೆಯಲ್ಲಿ. ಅದಕ್ಕೆ ಗೈಸ್ ತಲೆ ಪೋಡ್ಸ್ಕೊಂಡು ಬಂದಿದ್ದ. ಇವಾಗ ಸ್ವಲ್ಪ ಕೂದಲು ಬಂದಿದೆ, ಪರವಾಗಿಲ್ಲ. ಅಂದರೂ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ತುಂಬ. ಈ ನಮ್ಮದು ಕೆಂಗೇರಿ ಉಳ್ಳಾಳ್ ಮನೆ ಅಲ್ವಾ, ಈ ಸೈಡಲ್ಲೆಲ್ಲ ಫುಲ್ಲು ಅವ್ರ ಬರ್ತಡೆಗೆ ಬಟ್ಟೆ ಹುಡ್ಕಿದ್ವಿ. ಅವ್ರಿಗೆ ಒಂದು ಇಷ್ಟ ಆಗಿಲ್ಲ. ನೋಡಿ ಗೈಸ್, ಈ ಅಂಕಲ್ಗೆ ಒಂದು 50 ಬಟ್ಟೆ ಅಂಗಡಿ ನೋಡಿದ್ರು ಈ ರೋಡಲ್ಲಿ, ನಮ್ಮ ಕೆಂಗೇರಿ ರೋಡ್ ಯಾವ್ದ್ಯಾವ್ದಿದೆ ಎಲ್ಲ ಕಡೆ ಬಟ್ಟೆ ಹುಡುಕಿದ್ದಾರೆ ಅವತ್ತು. ಬರ್ತಡೆಗೆ ನಮ್ಮ ಅಮ್ಮ ಕೊಡ್ಸಕ್ಕಂತ. ನಮ್ಮಪ್ಪಗೆ ಒಂದು ಇಷ್ಟ ಆಗಿಲ್ಲ. ಏನು ಹೇಳ್ತೀರಾ ಇಂಥವ್ರಿಗೆ, ಈ ಅಂಕಲ್ಗೆ? ನೋಡಿ ಗಾಯ್ಸ್, ನಮ್ಮ ಕೆಂಗೇರಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಬೆಂಗಳೂರು ಮೈಸೂರು ಹೈವೇ. ನೋಡಿ ಗಾಯ್ಸ್, ಇದು ನಮ್ಮ ಬೆಂಗಳೂರು ಮೈಸೂರು ಹೈವೇ. ನಾವು ವಾರಕ್ಕೆ ಒಂದ್ಸತಿ ಅಂತೂ ನಾವು ಬರ್ತಾನೆ ಇರ್ತೀವಿ ನಮ್ಮೂರಿಗೆ. ನಮ್ಮ ಅಜ್ಜಿ ನೋಡೋಕ್ಕೆ ಏನಾದರೂ ಫಂಕ್ಷನ್ಸು ಏನಾದರೂ ಇದ್ದೇ ಇರುತ್ತೆ. ಕಂಪಲ್ಸರಿ ವಾರಕ್ಕೆ ಒಂದ್ಸತಿ ಅಂತೂ ಹಾಜರಾಗೇ ಆಗ್ತೀವಿ ನಾವು. ಅಮ್ಮ, ರೀಚಾರ್ಜ್ ಮಾಡಿದ್ಯಾ? ರೀಚಾರ್ಜ್ ಇದೆಯಾ? ಹೋಗ್ಬೇಕಂತ. ಓ ಆಯಿತು ಗೈಸ್. ಯಾಕೋ ಇವತ್ತು ಸ್ವಲ್ಪ ಲೇಟ್ ಆಯಿತು. ಎವ್ರಿ ಟೈಮ್ ಒಂದೇ ಸೆಕೆಂಡ್ಗೆ ನೋಡೋದು, ರೀಚಾರ್ಜ್ ಫುಲ್ ಇರ್ತಿತ್ತು. ಇದೇ ಈಗಲೂ ರೀಚಾರ್ಜ್, ಇವತ್ತು ಏನೋ ಪ್ರಾಬ್ಲಮ್ ಇದೆ. ನೋಡಿ ಗೈಸ್, ಕ್ಯಾಮ್ರಾ ಎಷ್ಟು ಸ್ಪೀಡ್ ಕ್ಯಾಪ್ಚರ್ ಮಾಡಿ, 58 ನಮ್ಮ ಸ್ಪೀಡ್. ಎಷ್ಟು ಬೇಗ ಕ್ಯಾಪ್ಚರ್ ಆಗುತ್ತೆ ಅಂತಂದರೆ, ನಾವು 50 ಮೀಟರ್ಸ್ ಇದ್ದಂಗೆ ಕ್ಯಾಪ್ಚರ್ ಆಗುತ್ತೆ ಈ ಕ್ಯಾಮ್ರಾದಲ್ಲಿ, ಎಷ್ಟು ಸ್ಪೀಡಲ್ಲಿ ಹೋಗ್ತಿರ್ತೀವಿ ಅಂತ. ಮತ್ತೆ ಅವರು ಬೇಗ ಬಂದು ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ಹೆಲೋ, ಹಾಯ್ ಶಿಯಾ. ಹಾಯ್ ಹಾಯ್. ಇನ್ನೊಬ್ರು ಅತ್ತೆ ಬಂದರು. ಹಾಯ್ ಹಾಯ್ ಅದಿಲ್ ಅಂಕಲ್. ಹಾಯ್ ಮಧು. ಮನೆ ಬಿಟ್ಟೋದಕ್ಕೆ ಎಷ್ಟೊತ್ತಾಯ್ತು? ನಾನು 1 ಮನೆ ಬಿಟ್ಟಿದ್ದು. ನಾನು 2:30. ನಾನು ಎಷ್ಟು ಗಂಟೆ? 1 ಗಂಟೆ. ಓಹೋ, ನಾವು 2:30 ಟೈಮ್ ಏನೋ ಆಗಿತ್ತು. ಇದೊಂದು 2 ಇದೊಂದು 3 ಇನ್ನು ಕಾರ್ಗಳು ಬರ್ತಿದ್ದಾವೆ. ಇನ್ನು ಎಲ್ಲ ಆನ್ ದ ವೇ ಇದ್ದಾರೆ, ಎಲ್ಲ ಬರ್ತಿದ್ದಾರೆ. ಬಾಯ್ ಬಾಯ್. ಚಿಂಟಾರಿ ಪಿಂಟಾರಿಗಳು ಇವರಿಬ್ರು. ಮಧು, ಹಾಯ್ ಮಧು. ಮಧು, ನಿನ್ನ ಹೆಸರೇನಪ್ಪ? ಮಧು, ನಿನ್ನ ಹೆಸರು ಹೇಳು. ಇವನಿಗೆ ಹೆಣ್ಣೋಡಕ್ಕೆ ಕರ್ಕೊಂಡು ಹೋಗ್ಬೇಡ, ಹೆಣ್ಣದ ಮನೆಗೆ ಕರ್ಕೊಂಡು ಹಿಂಗೆ ಇರ್ತಾನೆ. ಅವಳೆ ಹತ್ರ ಬಂದ್ಬಿಟ್ಟು ಈಗ ಅನ್ಬೇಕು, ಎತ್ನೋಗ್ಬಿಟ್ಟು ಎಷ್ಟ ಮೌನ ಹೇಳ್ಬೇಕಷ್ಟೇ. ಹಿಂಗಿದ್ದೀನಿ ಇವಾಗ, ಆಮೇಲೆ ನಾನು ಮಾತಾಡೋಕ್ಕಾದಾಗ ಮಾತಾಡ್ತೀನಿ ಅಂತ ನಾವು. ನಿದ್ದೆ ಮೂಡು. ಆಂಟಿದಿರ್ದು ಒಂದು ಲೋಕ ಅಂದ್ರೆ ಇವರಿಬ್ರದೇ ಒಂದು ಲೋಕ. ವಾಟ್ ಆರ್ ಯು? I'm still young, not still 33. I'm not 40 about to say auntie. ಓಕೆ. ಡಿಪ್ರೆಷನ್ ಆಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತವ್ರೆ ನೋಡಿ ಗೈಸ್. ಹಂಗ ಬರೋದು. ಹಾಯ್ ವಿಹಾನ್. ಹಾಯ್ ಶಿರೀಷಾ. ನೋಡಿ ಗೈಸ್,
ಬರ್ತಿದ್ದಾರೆ. ಅದು ನಮ್ಮ ಚಿಕ್ಕಪ್ಪ ಗಾಯ್ಸ್, ಬನ್ನಿ ತೋರಿಸ್ತೀನಿ ನಮ್ಮ ಚಿಕ್ಕಪ್ಪನ. ಹಾಯ್, ಟೈಮ್ ಆಟೋಮೆಟಿಕ್ ಕಾರ್ ಓಡ್ಸೋಕ್ಕೆ ಬಂದಿದ್ದೀನಿ. ಮ್ಯಾನ್ಯುವಲ್ ಓಡಿಸಿದ್ದೀನಿ, ಆಟೋಮೆಟಿಕ್ ಫಸ್ಟ್ ಟೈಮ್ ಆಟೋಮೆಟಿಕ್ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಸ್ತಾಗಿದೆ. ಯಾರಾದರೂ ಹೊಸ ಕಾರ್ ತಗೋತೀರಾ ಅಂತ ಅಂದರೆ ಆಟೋಮೆಟಿಕ್ ಕಾರ್ ತಗೊಳ್ಳಿ, ಬೆಸ್ಟ್ ಕಾರ್. ಗೈಸ್ ಜಸ್ಟ್ ರೀಚ್ ಆದ್ವಿ ನೋಡಿ. ನಮ್ಮ ತಮ್ಮ ಪಾರ್ಕಿಂಗ್ ಮಾಡ್ತಾ ಇದ್ದಾನೆ. ನೋಡಿ ಗೈಸ್, ಎಲ್ಬೋರ್ಡ್ ಗೈಸ್ ನಮ್ಮ ಡ್ಯಾಡಿ. ಮಮ್ಮಿ ಹೌ ಆರ್ ಯು? ಕರು ಇದೆ. ವಿಹಾನಿಗೆ ಸಿಕ್ಕಾಪಟ್ಟೆ ಇಷ್ಟ. ಆಂಟಿ ಕಮಿಟೀಸ್ ಬಾಬಾ ಆಕ್ಚುಲಿ ಏನ್ ಗೊತ್ತಾ, ಮೈದಾಗ ನಂಗೆಲ್ಲ ಏನಂದ್ರು ಗೊತ್ತಾ, ಸಿರೀಶನ ಕಲರ್ ಇಲ್ಲ, ಸಿರೀಶನ ಕಲರ್ ಬಂದ್ಬಿಟ್ಟು ಅವ್ರು ಹೇಳಕ್ಕಾಗಲ್ಲ ಈ ಮಕ್ಕಳು. ಇಲ್ಲ, ನಮ್ಮ ಫ್ಯಾಮಿಲಿ ಹೊಸ ಡಾಕ್ಟರ್ ಆ್ಯಡ್ ಆಗಿದ್ದಾರೆ. ದಯವಿಟ್ಟು ಕಾಂಟ್ಯಾಕ್ಟ್ ಅಕ್ಷಿತಾ ರವಿ, ಡಾಕ್ಟರ್ ಅಕ್ಷಿತಾ ರವಿ. 50% ಹೋಗೋದಾ? ಅಲ್ವಾ ಶ್ರುತಿ? 90% ಹೋಗೋದಾ? ಎಂತ ಇಲ್ಲ, ಚೆನ್ನಾಗಿದೆ. ನೋಡಿ ಗಾಯ್ಸ್, ಕರು ಇದೆ. ವಾವ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಕಾರ್ ಮಧ್ಯದಲ್ಲಿ ನುಗ್ಕೊಂಬ. ಚಪ್ಲಿ ಈ ಜಾಗದಲ್ಲಿ ನಾನು ಬರಬಹುದಾ? ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ನನ್ನ ಪ್ರಕಾರ ಕಾರ್ ಹುಷಾರು, ಆ ಕಡೆ ಈ ಕಡೆ ಓದತ್ತು. ನಾನ್ ಬಂದೇ ಬರ್ತೀನಿ ಅನ್ನೋ ಧೈರ್ಯ. ಅನಿಯಣ್ಣನ ಕಾರಲ್ಲಿ ಇವತ್ತು ಧೂಳೆಲ್ಲ ನನ್ನ ಬಟ್ಟೆಗೆ. ಇದು ಆಗದೆ ಇರೋ ಅಂತ ಸಾಹಸ. ಎಲ್ಲ ಕೈ ಹಾಕಿ ನಾನು ಕಾರ್ ಆ ಕಡೆ ಈ ಕಡೆ ಬಿದ್ದೋದ್ರೆ ಅಕ್ಷಿತಾ ಆದ್ಮೇಲೆ ಅಕ್ಷಿತಾ ಊಟ ಮಾಡ್ತಾ ಇದೀವಿ. ಗಾಯ್ಸ್, ಇದಕ್ಕೆ ಉಪ್ಪು ಖಾರ ಹಾಕೊಂಡ್ರೆ ಮಸ್ತ್ ಆಗಿರುತ್ತೆ. ಕೈಗೆ ಎಷ್ಟು ಓಟಿದೆ ಹೇಳಿ ಯಾಕೆ? ಕರೆಕ್ಟ್, ದೃಷ್ಟಿ ಆಗುತ್ತೆ ಅಂತ. ಏನು ಏನದು? ನೋಡಿ ಗೈಸ್, ಏನದು? ಹಾ, ಗೈಸ್ ಇಲ್ಲಿ ನೋಡಿ ಗೈಸ್, ಏನ್ ಮಾಡುತ್ತೆ ಅಮ್ಮ? ಮುಟ್ಟು. ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಆಚೆ ಓದ್ಲಿಲ್ಲ ನಮಗೆ ನೋಡ್ಕೊಳಪ್ಪ. ನೋಡ್ಲಿ ಬಿಡಿ, ಪ್ರಾಕ್ಟೀಸು. ರಿಹರ್ಸಲ್ ಗೈಸ್. ಯಾ ಪ್ರಾಕ್ಟೀಸ್. ಇಲ್ಲಿ ಬನ್ನಿ. ಬನ್ನಿ ಇಲ್ಲಿ, ಇಲ್ಲೊಬ್ರು ರಿಹರ್ಸಲ್ಗೆ. Yes guys, come on, let's start. ಫುಲ್ ಜೋಶಲ್ಲಿದ್ದಾರೆ. ನೀವು ನಾವಿಲ್ಲ. ಇಲ್ಲೂ ಬರ್ಬೇಕು. ಈಗ ಫೋಟೋ ಸೆಷನ್ಸ್ ನಡೀತಿದೆ ಎಲ್ಲಾರ್ದು. ಅದು ಬಂದಿಲ್ವಾ? ಏನಾದ್ರೂ ಹೇಳ್ತೀರಾ? ಮಡಿಕೇರಿಲಿ ಮಾಡಿದ್ಮೇಲೆ ಹತ್ತಿಗಿಂತೀರ ಅದು ಒಂಟೆ ಕುದುರೆ. ಅಲ್ಲ, ನಾವೆಲ್ಗೋ ಹೋಗಿದ್ವಲ್ಲ, ಎಲ್ಲಿ? ಸಕಲೇಶ್ವರ ಒಲಿತಕ ಬಂದದ್ದು ಇದಳು. ಅವಳೇನೋ ಒಂದು ಸ್ಟೆಪ್ ಹೇಳ್ಕೊಟ್ರೆ ಶ್ರುತಿ. ಎಣ್ಣೆ ಕುಡ್ದಿರೋರೆ. ನಂದು ನಮ್ಮ ಅಮ್ಮದು ಔಟ್ಫಿಟ್ ಸೇಮ್ ಟು ಸೇಮ್, ಬಟ್ ಕಲರ್ ಚೇಂಜ್ ಅಷ್ಟೇ. ವಿನ್ನಿಂಗ್ ಮಾಡ್ತಾ ಇದ್ದೀವಿ ನಾನು. ಬಾಯ್. ಅರ್ಧ ಕುಡ್ದೆ ಮುಗಿಸ್ಬಿಟ್ಟವ್ರೆ. ಹೌದಾ? ಪ್ಯೂರ್ ನ್ಯಾಚುರಲ್. ಅಸುತೋಸ್ ಆಚೆ ಕಡೆ ನ್ಯಾಚುರಲ್ ಅಂತ ಹೇಳ್ತಾ ಇದ್ದೀನಿ. ಮಿಲ್ಕಾ ಮಿಲ್ಕಾ ನೋಡಿ
ನೋಡಿ ಗೈಸ್ ಏನೋ ಮಾಡಿರೋ ಟೀ ಸೂಪರ್ ಆಗಿದೆ. ವಿ ಆರ್ ಎಂಜಾಯಿಂಗ್ ಎಲ್ಲ. ರಿಯಲಿ ಇದು ಅಳ್ತಾನೆ ಇದೆ ಗೈಸ್ ಬಂದಾಗಿಂದ. ಓಪನ್ ಮಾಡಿ ನಂದು ನಂಗೆ ನಂಗೆ ಐಸಿಮ್ ಹಾ ಏನಿದು ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಬಾಯಿ ಹೇಳಿ ಎಲ್ಲರಿಗೂ ಹೊರಟಿದ್ವಿ ನೋಡಿ ಹೊರಟಿದ್ದೀವಿ. ಈಗ ನಮ್ಮ ಚಿಕ್ಕಪ್ಪ ಅವರವರು ಇನ್ನೊಂದು ಊರಿಗೆ ಹೊರಟಿದ್ದೀವಿ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನೈಟ್ ಹೊರಡ್ತೀವಿ. ಏನು ಎತ್ಕೊಂಡು ಬರ್ತಾ ಇದ್ದೀರಾ? ನೋಡಿ ಗಾಯ್ಸ್ ಮಾವಿನಕಾಯಿ. ವಿ ಆರ್ ಸ್ಟಾರ್ಟೆಡ್ ಪಾರ್ಟಿ ಇನ್ ಚರ್ಮನಹಳ್ಳಿ. ಲೇಟ್ ನೈಟ್ ಪಾರ್ಟಿ. ಓಯ್ ರಾಣಿ ಎಲ್ಲರಿಗೂ ಬೈ ಬೈ ಬಾಯ್ 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 ಮಧು.